ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೀಶೋ ಹಾಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂದು ಪಾರ್ಟ್ 1ನಲ್ಲಿ ನಾನು ನಿಮಗೆ ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸಿದ್ದೆ. ಅವಾಗ ನಾನು ಹೇಳಿದ್ದೆ ಇನ್ನೂ ಕೂಡ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ ಅಂತ ಹೇಳಿ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ಸೂ ಬಂದಿದೆ. ಸೊ ಬನ್ನಿ, ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ, ಅದರದ್ದು ಪ್ರೈಸ್ ರೇಂಜ್ ಏನು, ಹಾಗೆ ಕ್ವಾಲಿಟಿ ಹೇಗೆ ಬಂದಿದೆ ಅಂತೆಲ್ಲ ರಿವೀಲ್ ಮಾಡೋಣ, ಓಕೆನಾ? ಸೊ ಇವಾಗ ಒಂದೊಂದೇ ಅನ್ಬಾಕ್ಸ್ ಮಾಡ್ತಾ ಹೋಗ್ತೀನಿ. ನನಗೂ ಗೊತ್ತಿಲ್ಲ ಯಾವ್ಯಾವುದ್ರಲ್ಲಿ ಏನೇನಿದೆ ಅಂತ. ಸೊ ಬನ್ನಿ ನೋಡೋಣ ಹೇಗೆ ಬಂದಿದೆ, ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಓಕೆ, ಇದು ಬಂದು ಏನಪ್ಪ ಅಂತಂದರೆ ಡಾಲ್ ನೆಟ್ಸ್. ಅಂದರೆ ಡಾಲ್ಸ್ ಈ ಥರ ಗೋಡೆಗೆ ಈ ಥರ 3 ಕಾರ್ನರ್ಸ್ ಇರುತ್ತೆ. ಇದಕ್ಕೆ ಈ 3 ಕಾರ್ನರ್ಸ್ನ ನಾವು ಯಾವುದಾದ್ರೂ ವಾಲ್ಸ್ಗೆ ಹಿಂಗೆ ಅಟ್ಯಾಚ್ ಮಾಡಿ ಇದ್ರ ಮೇಲ್ಗಡೆ ಗೊಂಬೆಗಳಿರುತ್ತಲ್ಲ, ಸಾಫ್ಟ್ ಟಾಯ್ಸ್, ಅದನ್ನು ಇದ್ರ ಮೇಲ್ಗಡೆ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಈಗ ಎಷ್ಟೊಂದು ಸಾಫ್ಟ್ ಟಾಯ್ಸ್ ಇರುತ್ತೆ ಚಿಕ್ಕ ಚಿಕ್ಕದು ಎಲ್ಲ ಅಲ್ವಾ. ಸೊ ಅದನ್ನೆಲ್ಲನೂ ಒಂದೇ ಕಡೆ ಇಡೋದಕ್ಕಾಗಲ್ಲ. ಸೊ ಇದನ್ನು ಹಾಕ್ಬಿಟ್ಟು ಯಾವುದಾದ್ರೂ ಕಾರ್ನರ್ ಇರುತ್ತಲ್ಲ, ಸೊ ಮನೆ ಗೋಡೆ ಕಾರ್ನರ್ಸ್ಗೆ ಇದನ್ನು ಈ ಥರ ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಹೋಲ್ಸ್ ಕೊಟ್ಟಿದ್ದಾರೆ. ಹೀಗೆ ಈ ಥರ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡಲಿಕ್ಕೆ ಅಂತ. ಸೊ ಈ ಥರ ಹಿಂಗೆ ಹ್ಯಾಂಗ್ ಮಾಡಿ 3 ಸೈಡ್ಸು ಕೊಟ್ಟಿದ್ದಾರೆ. ಸೊ 3 ಸೈಡ್ಸು ಟ್ರಯಾಂಗಲ್ ಥರ ಹ್ಯಾಂಗ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸಾಫ್ಟ್ ಟಾಯ್ಸ್ನ ಅರೇಂಜ್ ಮಾಡೋದು. ನಾನು ಪಿಕ್ಚರ್ನ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನಿದು ಅಂತ ಹೇಳ್ಬಿಟ್ಟು. ಇದ್ರದ್ದು ಕೂಡ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಸೊ ನಾನು ಅಷ್ಟೇ ಇಲ್ಲಿ ಕಾರ್ನರಲ್ಲಿ, ನಮ್ಮನೆ ಕಾರ್ನರಲ್ಲಿ ತುಂಬ ಸಾಫ್ಟ್ ಟಾಯ್ಸ್ ಇದೆ. ಸೊ ಅದನ್ನೆಲ್ಲ ಇಡೋದಕ್ಕೆ ಜಾಗ ಇರಲಿಲ್ಲ. ಸೊ ಇದು ಒಂದು ಐಡಿಯಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ಪಿಕ್ಚರ್ನ ಅಟ್ಯಾಚ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಯಾವ ಥರ ಇರುತ್ತೆ, ಹೇಗೆ ಕಾಣುತ್ತೆ ಅಂತ, ಓಕೆನಾ? ಸೊ ನೆಕ್ಸ್ಟ್ ಪ್ರಾಡಕ್ಟ್ ಓಕೆ, ಇದು ವಾಲ್ ಹ್ಯಾಂಗಿಂಗ್. ಸೊ ಸುಮ್ಮನೆ ಹಾಗೆ ಡೆಕೋರೇಟಿವ್ ವಾಲ್ ಹ್ಯಾಂಗಿಂಗ್ ಥರ ಇದ್ರ ಮೇಲೆ ಪಾಟ್ ಆಗಿರ್ಬೋದು ಅಥವಾ ಏನಾದರೂ ಬೇರೆ ಡೆಕೋರೇಟಿವ್ ಐಟಮ್ಸ್ನ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಓಕೆ, ಹೀಗೆ ಹ್ಯಾಂಗ್ ಮಾಡೋದು ಈ ಥರ ವಾಲ್ ಹ್ಯಾಂಗಿಂಗ್ ಥರ ನೋಡಿ, ಇಷ್ಟೇ. ತುಂಬ ಚೆನ್ನಾಗಿ ಬಂದಿದೆ, ಆದರೆ ತುಂಬ ಚಿಕ್ಕದು. ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ತುಂಬ ದೊಡ್ಡದು ಬರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ನಾನು ಅಂದ್ಕೊಂಡಿರೋ ಥರ ದೊಡ್ಡದು ಬಂದಿಲ್ಲ, ತುಂಬಾ ಚಿಕ್ಕದಾಯಿತು ಇದು. ಸೊ ಏನಪ್ಪ ಅಂದರೆ ಈ ಥರ ಹ್ಯಾಂಗ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಪ್ಲೇಸ್ ಮಾಡ್ಬೋದು ನೀವು, ಪಾಟೋ ಅಥವಾ ಡಾಲ್ಸೋ, ಫ್ಲವರ್ ವಾಸ್ ಚಿಕ್ಕದು ಬರುತ್ತಲ್ಲ ಆರ್ಟಿಫಿಷಿಯಲ್, ಆ ಥರದ್ದು ಏನಾದರೂ ಇಡ್ಬೋದು ನೋಡಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಕೊಟ್ಟಿರೋ ಪ್ರೈಸ್ಗೆ ರೀಸನಬಲ್ ಆಗಿದೆ ಆ್ಯಂಡ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಏನೂ ಇದಾಗಿಲ್ಲ. ಎಸ್, ಕ್ವಾಲಿಟಿ ಈಸ್ ನೈಸ್. ಆ್ಯಂಡ್ ಇದು ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಗೊತ್ತಿಲ್ಲ, ನೋಡುವ. ಸೊ ಲಾಸ್ಟ್ ಟೈಮ್ ನಾನು ತರಿಸಿದ ಪ್ರಾಡಕ್ಟ್ಸ್ ಎಲ್ಲನೂ ನಂಗೆ ತುಂಬಾ ಇಷ್ಟ ಆಗಿ, ಸೊ ಇದನ್ನು ಕೆಲವೊಂದು ಆರ್ಡ್ರ್ ಮಾಡಿದ್ದೆ. ಈ ಸತಿ ಕೂಡ ನನಗೇನೋ ಇವಾಗ ಓಪನ್ ಮಾಡಿರೋ 2ರಲ್ಲಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೋಡೋಣ, ಇನ್ನೂ 3 ಓಪನ್ ಮಾಡೋದಿದೆ. ಸೊ ಎಸ್, ಇದು ಬಂದು ಡೆಕೋರೇಟಿವ್ ಫ್ಲವರ್ ವಾಸ್ ಇಲ್ಲಿ ಫ್ಲವರ್ಸ್ ಬೇಕಾದ್ರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಡ್ಬೋದು, ಅಥವಾ ಮನಿ ಪ್ಲ್ಯಾಂಟ್ ಕೂಡ ಹಾಕಿ ಇಡ್ಬೋದು, ಅಥವಾ ಸುಮ್ಮನೆ ಹೀಗೆ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಶೋ ಐಟಮ್ಸು ಶೋಕೇಸಲ್ಲಾದರೂ ಅಥವಾ ಟಿ ವಿ ಯೂನಿಟಲ್ಲಿ ಈ ಥರ ಪ್ಲೇಸ್ ಮಾಡಿದ್ರೆ, ಅಥವಾ ಚಿಕ್ಕದು ಸ್ಟ್ಯಾಂಡ್ ಬರುತ್ತಲ್ಲ ಅಲ್ಲಿ ಅದ್ರ ಮೇಲ್ಗಡೆ ಪ್ಲೇಸ್ ಮಾಡಿದ್ರು, ಹಾಲಲ್ಲಿ ಲಿವಿಂಗ್ ಏರಿಯಾದಲ್ಲೆಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದ ಕ್ವಾಲಿಟಿ ಈಸ್ ಸೂಪರ್ಬ್. ಪೇಂಟಿಂಗ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ. ಪ್ರೈಸ್ಗಂತೂ ಏನೂ ಮೋಸ ಇಲ್ಲ. ಔಟ್ ಆಫ್ 5 ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಸೊ ಯಾರ್ಯಾರಿಗೆ ಮೀಶೋದು ಆ್ಯಪ್ ಬಗ್ಗೆ ಡೌಟ್ ಇದೆ, ಆ್ಯಪಲ್ಲಿ ಹೇಗೆ ಬರುತ್ತೋ ಅಂತ, ಸೊ ಎಲ್ಲರೂ ಆರಾಮಾಗಿ ತೊಗೋಬೋದು, ಏನು ಡೌಟ್ ಏನು ಪಡೋ ಹಾಗಿಲ್ಲ. ಕ್ವಾಲಿಟಿ ವೈಸ್ ಡ್ರೆಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ, ಬಟ್ ಈ ಥರ ಶೋ ಪೀಸ್ಗಳು, ಬ್ಲೌಸ್ ಪೀಸ್ ನಾನು ಲಾಸ್ಟ್ ಹೌಲ್ ಮಾಡಿದ್ದು ಎಲ್ಲ ಸಕ್ಕತ್ತಾಗಿ ಬಂದಿತ್ತು. ಸೊ ನೆಕ್ಸ್ಟ್ ನಾನು ಈ ಕುರ್ತಾ ಸೆಟ್ಸ್ ಆಗಿರ್ಬೋದು, ಆ ಥರ ಡ್ರೆಸ್ಗಳನ್ನ ತೊಗೊಂಡು ಕ್ಲಾತ್ಸ್ ಹೌಲ್ನ ಮಾಡ್ತೀನಿ, ಓಕೆನಾ? ಡ್ರೆಸ್ ಹೌಲ್ಸ್ ಮಾಡ್ತೀನಿ, ಹೇಗಿರುತ್ತೆ, ಹೇಗೆ ಬರುತ್ತೆ ಬಟ್ಟೆ ಅಂತ ಕೂಡ ಗೊತ್ತಾಗುತ್ತೆ ಅವಾಗ. ನಾನು ಇವತ್ತವರೆಗೂ ಯಾವುದು ಬಟ್ಟೆ ಎಲ್ಲ ಏನು ಪರ್ಚೇಸ್ ಮಾಡಿಲ್ಲ, ಬ್ಲೌಸ್ಗಳಷ್ಟೇ ಪರ್ಚೇಸ್ ಮಾಡಿದ್ದು. ಬ್ಲೌಸ್ ಅಂತೂ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನೆಕ್ಸ್ಟ್ ಹೌಲ್ ಅದನ್ನೇ ಮಾಡೋಣ ಅಂತ ಇದ್ದೀನಿ ನಾನು. ಸೊ ನಿಮ್ಗೆ ಯಾವುದಾದ್ರೂ
ಬೇರೆ ಆ್ಯಪ್ಸ್ ಆಗಿರ್ಬೋದು, ಯಾವುದಾದ್ರೂ ಕ್ಲಾತ್ಸ್ ಆಗಿರ್ಬೋದು, ಬೇರೆ ಏನಾದರೂ ಪ್ರಾಡಕ್ಟ್ಸ್ ಹಾಲ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವ್ಯಾವುದೆಲ್ಲ ಇಷ್ಟ ಆಯಿತು, ನೀವು ಯಾವ್ಯಾವ್ದು ತೊಗೊಂಡಿದ್ದೀರಾ ಮೀಶೋ ಆ್ಯಪಲ್ಲಿ, ಇನ್ನೂ ನೀವೆಲ್ಲ ತೊಗೊಂಡಿರ್ತೀರಲ್ವ, ಸೊ ನಿಮ್ಮ ಒಂದು ಏನು ಫೀಡ್ಬ್ಯಾಕ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿ ಹೇಳಿ. ಸೊ ಇದು ನೋಡಿ ಬಂದು ಇದು ಗಾಡಿ ಥರ, 2 ವೀಲರ್ ಗಾಡಿ ಥರ ಕೀ ಹೋಲ್ಡರ್. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದನ್ನು ಜಸ್ಟ್ ಹ್ಯಾಂಗ್ ಮಾಡೋದಷ್ಟೇ. ಇಲ್ಲಿ 2 ಹೋಲ್ ಕೊಟ್ಟಿದ್ದಾರೆ. ಸೊ ಈ 2 ಹೋಲ್ ಮಳೆ ಹಾಕ್ಬಿಟ್ಟು ಈ ಥರ ಹೀಗೆ ಹ್ಯಾಂಗ್ ಮಾಡೋದು. ಎಲ್ಲಾದರೂ ಹ್ಯಾಂಗ್ ಮಾಡಿದ್ರೆ ವಾಲ್ಗೆ, ಸೊ ಇಲ್ಲಿ ಕೀಸ್ನ ಹಾಕೊಬೋದು. ಚೆನ್ನಾಗಿದೆ, ಒಂಥರ ನೋಡೋದಕ್ಕೆ ಕೂಡ ಲುಕ್ ವೈಸೂ ಚೆನ್ನಾಗಿದೆ, ಯೂನಿಕ್ ಆಗಿದೆ ಕೀ ಹೋಲ್ಡರ್ಸ್. ಸೊ ಹಳೆಯದೆಲ್ಲ ಕೀ ಹೋಲ್ಡರ್ಸ್ ನೋಡಿರ್ತೀರ ನೀವು, ವುಡ್ಡಲ್ಲಿ ಬಂದಿರುತ್ತೆ. ಸೊ ಇದು ವುಡ್ಡು ಅಲ್ಲ ಇದು. ಸೊ ಈ ಥರ ಇದು ಮೆಟಲ್ ಇದು ಚೆನ್ನಾಗಿದೆ. ಏನು ನೋಡಿ ಹಿಂಗೆ ಮಾಡಿದ್ರು ಎಲ್ಲ ಏನು ಹಾಳಾಗಲ್ಲ. ಸೊ ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಲೈಕ್ ನೀವು ಈ ಪ್ರಾಡಕ್ಟ್ಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ. ಸೊ ಪ್ರಾಡಕ್ಟ್ ಈಸ್ ವೆರಿ ವೆರಿ ಗುಡ್. ಆ್ಯಂಡ್ ದ ಲಾಸ್ಟ್ ಒನ್, ಓಕೆ ಫೈನ್. ಇದು ವಾಲ್ ಹ್ಯಾಂಗಿಂಗ್ ಮಾಡಿದ್ದೆ. ಸೊ ವರ್ಡಿಂಗ್ಸು ಫಾಲೋ ಯುವರ್ ಡ್ರೀಮ್ಸ್, ಇದು ನಂಗೆ ಒಂಥರ ಇಷ್ಟ ಆಯಿತು. ವರ್ಡಿಂಗ್ಸ್ ಇಷ್ಟ ಆಯಿತು. ಹಾಗೆ ವಾಲ್ಗೆ ಹಾಕೋದು ಕೂಡ ಚೆನ್ನಾಗಿರುತ್ತಲ್ವ. ನಮ್ದು ಹೆಂಗೂ ಪ್ಲೇನ್ ವಾಲ್ಸ್ ಇದೆ ನಮ್ಮ ಹೊಸ ಮನೇಲಿ, ಎಲ್ಲೂ ನಾವು ಏನೂ ಇನ್ನೂ ಡೆಕೋರೇಟ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲಾದರೂ ಪ್ಲೇಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದೆ. ಸೊ ಎಂಜಾಯ್ ದ ಲಿಟಲ್ ಥಿಂಗ್ಸ್. ಚೆನ್ನಾಗಿದೆ ಇದು ಬೋರ್ಡ್ ಥರ, ಜಸ್ಟ್ ಹೀಗೆ ಹ್ಯಾಂಗ್ ಮಾಡೋದು ನೋಡಿ. ಆ್ಯಂಡ್ ಇದು ಫಾಲೋ ಯುವರ್ ಡ್ರೀಮ್ಸ್, ಜಸ್ಟ್ ಹ್ಯಾಂಗಿಂಗ್ ಈ ಥರ ಅಷ್ಟೇ. ನನಗಿದೆಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ಕಿದೆ. ಪ್ರೈಸ್ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ನೋಡಿ ವಿತ್ ಪಿಕ್ಚರ್ಸು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ 2 ಬಂದಿದೆ. ದಿಸ್ ಇಸ್ ಸೆಟ್ ಆಫ್ 2. ಓಕೆ, ಇವತ್ತು ನಾನು ತರಿಸಿದ್ದಂಥ ಪ್ರಾಡಕ್ಟ್ಸು ಎಲ್ಲ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋರೋವರ್ ಯಾವುದು ಡ್ಯಾಮೇಜ್ ಆಗಿಲ್ಲ, ಕ್ವಾಲಿಟಿ ಸೂಪರ್ಬ್ ಆಗಿದೆ. ಸೊ ನಾನಂತೂ ಎಲ್ಲ ಪ್ರಾಡಕ್ಟ್ಸ್ಗೂ 5 ಔಟ್ ಆಫ್ 5 ಕೊಡ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಈ ಲಿಂಕ್ಗಳು ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನಿಮಗೆಲ್ಲರಿಗೂ ಈ ಒಂದು ನಂದು ಮೀಶೋ ಹಾಲ್ ಇಷ್ಟ ಆಗಿದೆ, ನನಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ವೀಡಿಯೋನ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ನಾನೊಂದಷ್ಟು ಪ್ರಾಡಕ್ಟ್ಸ್ನ ತೋರಿಸಿದ್ದೆ ಅಲ್ವಾ. ಸೊ ಇವಾಗ ಆಫೀಸಿಂದ ಬಂದಮೇಲೆ ಕೂಡ ಒಂದು ಪ್ರಾಡಕ್ಟ್ ಬಂದಿದೆ. ಸೊ ಇವಾಗ ಇದು ರಿವೀಲ್ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ನಾನು ಅಂದ್ಕೊಂಡಿರೋ ಪ್ರಕಾರ ಪಾಟ್ ಇರುತ್ತೆ, ಅಂದರೆ ಪಾಟ್ ಅಂದರೆ ಗ್ಲಾಸ್ದು ಬರುತ್ತಲ್ಲ ಆ ಥರದ್ದು. 2 ಗ್ಲಾಸ್ ಪಾಟ್ ಮಾಡಿದ್ದೆ. ಸೊ ಮನಿ ಪ್ಲ್ಯಾಂಟ್ ಆದರೂ ಇಡ್ಬೋದು, ಅಥವಾ ಯಾವುದಾದ್ರೂ ಬೇರೆ ಯಾವುದಾದ್ರೂ ಇಂಡೋರ್ ಪ್ಲ್ಯಾಂಟ್ಸ್ ಇಡೋದಕ್ಕೆ, ಅಥವಾ ಏನಾದರೂ ಹಾಗೆ ಇಡ್ತೀನಿ ಅಂದ್ರೂ ಚೆನ್ನಾಗಿರುತ್ತೆ. ಅದು ವಿತ್ ಸ್ಟ್ಯಾಂಡ್ ಬಂದಿರೋದು. ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಪಿಕ್ಚರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ರಿವ್ಯೂಸ್ ನೋಡಿದಾಗ್ಲೂ ತುಂಬ ಚೆನ್ನಾಗಿತ್ತು. ಎಸ್, ಹಿಯರ್ ಇಟ್ ಈಸ್ ನೋಡಿ. ಇದು ಆ್ಯಕ್ಚುಲಿ ಡೀರ್ ಥರ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಪಿಂಕಿ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇದು ಸ್ಟ್ಯಾಂಡ್, ಓಕೆನಾ. ಅದು ಒಂದು ಗ್ಲಾಸ್ ಪಾಟ್ ಏನು ಬರುತ್ತಲ್ಲ, ನೋಡಿ ಈ ಥರ ಆ ಗ್ಲಾಸ್ ಪಾಟ್ ಏನು ಬರುತ್ತಲ್ಲ ಅದನ್ನು ಇದ್ರ ಮೇಲೆ ಇದು ಡೀರ್ ಥರ. ಇಲ್ಲಿ ನೋಡಿ ಇದೆಲ್ಲ ಕೊಂಬುಗಳ ಥರ ಬಂದಿದೆ. ದ ಶೇಪ್ ಈಸ್ ಲೈಕ್ ಸೇಮ್ ಡೀರ್ ಹೆಂಗಿರುತ್ತೋ ಹಾಗೇನೆ. ಇಲ್ಲಿ ಪ್ಲೇಸ್ ಮಾಡಿರ್ತೀನಿ ನೋಡಿ. ಅದು 2 ಬಂದಿದೆ. ಆ್ಯಂಡ್ ದ ಪ್ರೈಸ್ ಈಸ್ ವೆರಿ ರೀಸನಬಲ್. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ಇವಾಗ ಇದು ಗ್ಲಾಸ್ದು ಪಾಟ್ ನಾನೇನು ಹೇಳಿದ್ನಲ್ಲ ಅದು ಎಷ್ಟು ನೀಟಾಗಿ ಜೋಪಾನವಾಗಿ ಪ್ಯಾಕ್ ಮಾಡಿದ್ದಾರೆ. ಯಾಕೆಂದರೆ ಡ್ಯಾಮೇಜ್ ಆಗಬಾರ್ದಲ್ವ, ಗಾಜ್ ಅಲ್ವಾ ಇದು, ಗ್ಲಾಸ್ ಇದು ಪಾಟ್ ಆ್ಯಕ್ಚುಲಿ, ಅದಕ್ಕೇ ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ನಾವು ಕೂಡ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು, ಇಲ್ಲಾಂದರೆ
ಡ್ಯಾಮೇಜ್ ಆಗಿಬಿಡುತ್ತೆ ಸುಮ್ಮನೆ ಆಮೇಲೆ. ಸೊ ನಿಧಾನಕ್ಕೆ ಕೇರ್ಫುಲ್ಲಾಗಿ ಓಪನ್ ಮಾಡೋಣ. ಇದು ನೋಡಿ. ಸೊ ಇದನ್ನು ಇದ್ರ ಮೇಲೆ ಹೀಗೆ ಪ್ಲೇಸ್ ಮಾಡೋದು. ಸೊ ಇವಾಗ ನೀವು ಇದರೊಳಗಡೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆದರೂ ಇಡ್ಬೋದು, ಅಥವಾ ನಾನು ಹೇಳ್ದಂಗೆ ಮನಿ ಪ್ಲ್ಯಾಂಟ್ನ ಪ್ಲೇಸ್ ಮಾಡ್ಬೋದು. ಬೇರೆ ಯಾವುದಾದ್ರೂ ಚಿಕ್ಕದು ಇಂಡೋರ್ ಪ್ಲ್ಯಾಂಟ್ಸ್ ಬರುತ್ತಲ್ಲ ಅದನ್ನು ಕೂಡ ಪ್ಲೇಸ್ ಮಾಡ್ಬೋದು. ಸೊ 2 ಕೊಟ್ಟಿದ್ದಾರೆ, 2 ಈ ಥರ ಸ್ಟ್ಯಾಂಡು, ಡೀಪ್ ಸ್ಟ್ಯಾಂಡ್ಸು, ಹಾಗೆ 2 ಗಾಜಂದು ಬೌಲ್ಸ್ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಇಟ್ರೂ ಚೆನ್ನಾಗಿ ಕಾಣುತ್ತೆ, ಅಥವಾ ನಾವು ಅದರೊಳಗಡೆ ರಿಯಲ್ ಪ್ಲ್ಯಾಂಟ್ಸ್ನ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೆಲವ್ರಿಗೆ ತುಂಬ ಕ್ರೇಜ್ ಇರುತ್ತಲ್ವ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಬೇಕು ಅಂತ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆಯಾ, ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಗಾಜು, ಇದು ಚಿಕ್ಕದೇ, ಇದು ತುಂಬ ಏನು ದೊಡ್ಡದು ಬಂದಿಲ್ಲ ನೋಡಿ, ಇಷ್ಟೇ ಇರೋದು. ನನ್ನ ಕೈಯಲ್ಲಿ ಅರ್ಧ ಬರುತ್ತೆ ಅಷ್ಟೇ. ಇದು ಇಷ್ಟೇ ಚಿಕ್ಕದು. ಇದು ಈ ಥರ ಸ್ಟ್ಯಾಂಡ್ಗೆ ಪ್ಲೇಸ್ ಮಾಡೋದು, ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಇಡೋ ಥರದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ ಚೆನ್ನಾಗಿರುತ್ತೆ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಯಾರಿಗೆ ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಕ್ವಾಲಿಟಿ ವೈಸ್ ನಾನು ಹೇಳಬೇಕು ಅನ್ನೋದಾದರೆ ಐ ವಿಲ್ ಗಿವ್ ಲೈಕ್ 5 ಔಟ್ ಆಫ್ 5 ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಒಂಚೂರು ಡ್ಯಾಮೇಜ್ ಇಲ್ಲ, ಫಿನಿಶಿಂಗ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಆರಾಮಾಗಿ ತೊಗೊಬೋದು, ಇದನ್ನು ಯಾವುದೇ ಡೌಟ್ ಇಲ್ಲ. ಐ ಹೋಪ್ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ. ಸೊ ನೋಡಿ, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದನ್ನ ಲಿಂಕ್ನ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ನೋಡಿ ಚೆಕ್ ಮಾಡಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಯಾರಿಗೆಲ್ಲ ನಾನು ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.